ಈಗ ಕಾಳುಗಳು ಬೇಯಿಸ್ಟ್ರೊಳಗಡೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಅದ ಕೊಬ್ಬರಿ, ಅದ ಬೆಳ್ಳುಳ್ಳಿ, ಅದ ಶುಂಠಿ, ಸ್ವಲ್ಪ ಹುಣಸೆ, ಚಕ್ಕೆ, ಲವಂಗ, ಮೆಣಸ್ಕಾಳು ಒಂದು ಸ್ವಲ್ಪ, ಗಸಗಸೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕೊಂತ ಇದ್ದೀನಿ. ಗಸಗಸೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ. ಈ ತರ ಮಸಾಲೆ ರುಬ್ಬೋದ್ರಿಂದ ಮಟನ್ ಮಸಾಲೆನೇ ಇಕ್ಕೋದು ಹುಳಿಕಾಳು ಸಾಂಬಾರ್ಗೂ ನಾವು ಇದೇ ತರ ಮಾಡ್ತೀವಿ. ಏನಂದ್ರೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೀರ ಅಷ್ಟೇ. ಈಗ ಟೊಮೊಟ ಬೇಯಿಸ್ಕೊಂಡು ರುಬ್ಕೊಂತೀನಿ, ನಾನು ಹಸಿ ರುಬ್ಬಲ್ಲ. ಈ ತರ ಚೆಕ್ ಮಾಡಿ ಹಾಕೊಬೇಕು ಬೇಯಿಸ್ಕೊಳಕ್ಕೆ. ಒಂದು ಟೊಮೊಟೊ ಕೊಲ್ತೋಗಿದೆ, ಎರಡೇ ಟೊಮೊಟೊ ಹಾಕೊಂಡೆ ಸಾಕು, ಎರಡೇ. ಏನೇ ಬದನೆಕಾಯಿ ಕಟ್ ಮಾಡ್ಕೊಂತ ಇದ್ದೀನಿ, ಸ್ವಲ್ಪ ನೆನ್ಕೊಂತ ಇಲ್ಲಿ. ಬದನೆಕಾಯಿ, ಆಲೂಗಡ್ಡೆ, ತರಕಾರಿಗಳು ಹಾಕ್ತಾರೆ ಮೊಳಕೆ ಕಾಳು ಸಾಂಬಾರ್ಗೆ. ಇನ್ನು ಚಿಕ್ಕಡಿಕಾಯಿ ಅಂತ, ಚಿಕ್ಕಡಿಕಾಯಿನೂ ಹಾಕೊಬಹುದು. ನಾನು ಅವೆಲ್ಲ ಇಲ್ಲ, ಇರೋದನ್ನ ಮಾಡ್ತಾ ಇದ್ದೀನಿ. ಒಂದೇ ಒಂದು ಆಲೂಗಡ್ಡೆ ಹಾಕೊಂತೀನಿ ಸಾಕು, ಜಾಸ್ತಿನೂ ತಿನ್ಬಾರ್ದಲ್ಲ ಆಲೂಗಡ್ಡೆ. ಕೊತ್ತಂಬರಿ ತೊಳೆದು ರುಬ್ಬಕ್ಕೆ ಹಾಕೊಂತ ಇದೀನಿ. ಟೊಮೊಟೊ ಬೆಂದಿದೆ, ಟೊಮೊಟೊ ಇವಾಗ ರುಬ್ಬಕ್ಕೆ ತಗೊಂತ ಇದೀನಿ. ಈಗ ಇನ್ನೊಂದು ಪಾತ್ರೆ ಒಗ್ಗರಣೆಗೆ ಹಾಕೋಕೆ ಇಟ್ಟಿದ್ದೀನಿ. ಈಗ ಆ ಕಡೆ ಮೊಳಕೆ ಕಾಳು ಬೇಯ್ತಾ ಇದೆ, ಇದು ಒಗ್ಗರಣೆ ಹಾಕ್ಬಿಟ್ಟು ಈ ಕಡೆ ಮಸಾಲೆ ಎಲ್ಲ ಒಗ್ಗರಣೆ ಹಾಕಿ ಈ ಕಡೆ ಸಾಂಬಾರ್, ಈ ಪಾತ್ರೆಯಲ್ಲಿ ಸಾಂಬಾರ್ ರೆಡಿ ಮಾಡ್ಕೊಂತೀನಿ. ಈಗ 50 ಗ್ರಾಮ್ ಆಗಷ್ಟು ಆಯಿಲ್ ಹಾಕಿ ಹೀಟ್ ಆಗಕ್ಕೆ ಇಟ್ಟಿದ್ದೀನಿ. ಈಗ ಆಯಿಲ್ ಹೀಟ್ ಆಗಿದೆ, ಸಾಸಿವೆ ಹಾಕೊಂತ ಇದ್ದೀನಿ. ಈರುಳ್ಳಿ, ಕರಿಬೇವು, ಅರಿಶಿನ, ಈಗ ಬದನೆಕಾಯಿ, ಆಲೂಗಡ್ಡೆ ಒಗ್ಗರಣೆಗೆ ಹಾಕೊಂತ ಇದ್ದೀನಿ. ಸ್ವಲ್ಪ ರೋಸ್ಟ್ ಆಗ್ಬೇಕು ಎಣ್ಣೆಲಿ. ಎಣ್ಣೆಲಿ ಸ್ವಲ್ಪ ರೋಸ್ಟ್ ಆಗಿದೆ ಬದನೆಕಾಯಿ, ಆಲೂಗಡ್ಡೆ. ಈಗ ನಾನು ಮಸಾಲೆ ಹಾಕ್ತಾ ಇದ್ದೀನಿ. ಈಗ ಬಿಂದು ಟಿವಿ ಆಫ್ ಮಾಡೋಗ, ಸೌಂಡ್ ಲಿಕ್ಬಿಟ್ಟು ಹೋಗ್ಬಿಡ್ತೀರಾ. ಧನಿಯಾ ಪೌಡರ್ 2 ಸ್ಪೂನ್, ಜಾಸ್ತಿ ಮಸಾಲೆ, ಖಾರದ ಪುಡಿ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕಿ ಇಷ್ಟು ಹಾಕಿದ ನಂತರ ಒಂದು 2 ನಿಮಿಷ ಮಸಾಲೆ ಫ್ರೈ ಆಗಕ್ಕೆ ಬಿಡ್ಬೇಕು. ಸ್ವಲ್ಪ ಈಗ ಮಸಾಲೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಈ ಮಸಾಲೆ ಸಾಂಬಾರ್ಗೆ ಈ ಕಾಳು ಬೆಂದಿದೆ. ಈ ಕಾಳು ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಸಾಂಬಾರಿಗೆ.
ಈ ಕಡೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತಿರುಗಿ ಕೊಡ್ಬೇಕು. ಈಗ ಸ್ವಲ್ಪ ಗರಂ ಮಸಾಲ ಇದ್ರ ಜೊತೆಗೆ ಹಾಕ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಬರುತ್ತೆ ಇದು ಗರಂ ಮಸಾಲ ಒಂದ್ ಸ್ವಲ್ಪ ಹಾಕಿದ್ರೆ ಮೊಳಕೆ ಕಾಳು ಸಾಂಬಾರ್. ಈಗ ಸಾಂಬಾರ್ ಚೆನ್ನಾಗಿ ಕುದಿ ಬರ್ಬೇಕು, 5 ನಿಮಿಷ ಚೆನ್ನಾಗಿ ಕುದಿ ಬರ್ಬೇಕು. ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ ಮೊಳಕೆ ಕಾಳು ಸಾಂಬಾರ್. ತುಂಬಾ ಚೆನ್ನಾಗಿ ಬಂದಿದೆ. ವಾವ್, ಸೂಪರ್ ಆಗಿದೆ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ. ನೋಡ್ತಾ ಇದ್ರೇನೆ ತುಂಬಾ ಕಲರ್ಫುಲ್ ಆಗಿ ಕಾಣಿಸುತ್ತೆ. ನಾವ್ ಈ ತರ ಮಾಡ್ತೀವಿ ಫ್ರೆಂಡ್ಸ್. ನೀವ್ ಯಾವ ತರ ಮಾಡ್ತೀರಾ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಮುದ್ದೆಗೆ ಮತ್ತೆ ಈ ಮೊಳಕೆ ಕಾಳು ಸಾಂಬಾರ್ಗೆ ತುಂಬಾ ಚೆನ್ನಾಗಿರುತ್ತೆ. ತಿಂತಾ ಇದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ. ನಾವು ಹಳ್ಳಿ ಸ್ಟೈಲಲ್ಲಿ ನಾನು ಈ ತರ ಮಾಡ್ತೀನಿ. ಸಾಂಬಾರ್ ಜಾಸ್ತಿ ಹಾಕೊಂಡ್ಬಿಟ್ಟೆ. ಸಾಂಬಾರ್ ಜಾಸ್ತಿ ಹಾಕಿದೀವಿ ತಟ್ಟೆಗೆ. ಏನು ಅನ್ಕೊಂಬೇಡಿ, ಅಂದ್ರೆ ಇನ್ ತೋರ್ಸಕ್ಕಾದ್ರೂ ಚೆನ್ನಾಗಿ ಕಾಣಿಸ್ಬೇಕಲ್ಲ ನಿಮ್ಗೆ. ನೋಡಿ ಹೆಂಗಿದೆ.